ಮಂಡ್ಯ ವಿಶ್ವವಿದ್ಯಾಲಯದ ಕುಲಪತಿ ಬಂದಿದ್ದೀನಿ. ಮಂಡ್ಯದ ರಾಯಭಾರಿಯಾಗಿ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ತನ್ವೀರ್ ಅವರು CEO ಇಬ್ಬರೂ ಸೇರಿ ನನ್ನ ಆಯ್ಕೆ ಮಾಡಿದ್ದಾರೆ, ರೆಫರ್ ಮಾಡಿದರು ಸರ್ಕಾರಕ್ಕೆ ಮಂಡ್ಯ ರಾಯಭಾರಿಯಾಗಿ ಈ ಥರ ಸತೀಶ್ ಅವ್ರನ್ನ ನೇಮಕ ಮಾಡಬೇಕು ಅಂತ.
ಯಾವುದೇ ಪಕ್ಷಪಾತ ಇಲ್ಲದಿರುವಂಥ ವ್ಯಕ್ತಿ ಬೇಕು ಅಂತ ನನಗೆ ಹೇಳಿದರು. ನಾನು ಅದಕ್ಕೆ ಒಪ್ಪಿ ಸೈನ್ ಮಾಡಿ ಓಟ್ ಹಾಕಿ ಎಲ್ಲರೂ. ಓಟ್ ಅನ್ನೋದು ಎಷ್ಟು ಮುಖ್ಯ ಅನ್ನೋ ಮಾತನ್ನು ನಾನು ಇಷ್ಟೊತ್ತು ಆಡಿದ್ದೀನಿ ಸ್ಟೇಜ್ ಮೇಲೆ, ನೀವೆಲ್ಲರೂ ಕೇಳಿಸ್ಕೊಂಡಿದ್ದೀರಾ. ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ನಾವು ಪ್ರಶ್ನೆ ಮಾಡೋಕ್ಕೆ ಒಂದು ಹಕ್ಕು ಬೇಕು ಅಂದರೆ ನಮಗೆ ನಾವು ಓಟ್ ಹಾಕಬೇಕು, ಯಾರನ್ನೇ ಪ್ರಶ್ನೆ ಮಾಡಬೇಕಾದ್ರೂ. ಹಾಗಾಗಿ ಯಾವುದೇ ಆಮಿಷಗಳಿಗೆ ಬಲಿಯಾಗ್ದೇ ನಿಮ್ಮ ಊರಿಗೇನು ಕೆಲಸ ಆಗಬೇಕು, ನಿಮ್ಮ ಮನೆಗೇನು ಕೆಲಸ ಆಗಬೇಕು, ನಿಮಗೇನು ಅನುಕೂಲಗಳಾಗಬೇಕು ಸರ್ಕಾರದಿಂದ, ಅನುಕೂಲಗಳನ್ನ ಪಡ್ಕೋಬೇಕು ಅಂದರೆ ಓಟ್ ಹಾಕಿ. ಮಂಡ್ಯ ಜಿಲ್ಲೆ ಕರ್ನಾಟಕದಲ್ಲಿ 2ನೇ ಸ್ಥಾನದಲ್ಲಿದೆ ವೋಟಿಂಗಲ್ಲಿ. ಲಾಸ್ಟ್ ಟೈಮ್ MP ಎಲೆಕ್ಷನಲ್ಲಿ ಈ ಸಲ ಮೊದಲ ಸ್ಥಾನಕ್ಕೆ ಬರಲಿ. ಹಾಗೆ ಎಲ್ಲರೂ ಓಟನ್ನು ಹಾಕಲಿ. ಬರೀ ಮಂಡ್ಯ ಜಿಲ್ಲೆ ಅಲ್ಲ, ಕರ್ನಾಟಕದಾದ್ಯಂತ ಇವತ್ತು ಯಾರ್ಯಾರು ನೋಡ್ತಾ ಇದ್ದೀರೋ ಎಲ್ಲರೂ ಕೂಡ ಓಟ್ ಹಾಕಿ. ಎಲ್ಲ ಜಿಲ್ಲೆಗಳು 100% ವೋಟಿಂಗ್ ಆಗಲಿ, ಎಲ್ಲ ಜಿಲ್ಲೆಗಳು ಮೊದಲ ಸ್ಥಾನಕ್ಕೆ ಬರಲಿ ಅಂತ ನಾನು ಹಾರೈಸ್ತೀನಿ. ಇದಕ್ಕೆ ಸಹಕಾರ ಕೊಟ್ಟಂಥ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು CEO ಅವರಿಬ್ಬರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿ ನಡೆಸ್ಕೊಂಡ್ರು, ನನ್ನ ಕರೆಸಿ ತುಂಬ ಚೆನ್ನಾಗಿ ಕಾರ್ಯಕ್ರಮ ಮಾಡಿದ್ದಾರೆ. ಎಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಭಾಳ ಮುಖ್ಯ ಆಗುತ್ತೆ. ಅವರೇ ಜವಾಬ್ದಾರಿ ತೊಗೊಂಡು, ಇಬ್ಬರೂ ಹೆಚ್ಚಿನ ಜವಾಬ್ದಾರಿ ತೊಗೊಂಡು ಈ ರಿಸ್ಕ್ ತೊಗೊಂಡು ಮಾಡಿದ್ದಾರೆ, ಇಷ್ಟೆಲ್ಲ ಮಾಡಿದ್ದಾರೆ ಕೆಲಸನ. ಅದರ ಬಗ್ಗೆ ಭಾಳ ಖುಷಿ ಇದೆ ನನಗೆ. ಒಳ್ಳೆಯದಾಗಲಿ ಸರ್, ನಿಮ್ಮ ಈ ಕೆಲಸಗಳು ಹೀಗೆ ಮುಂದುವರಿಲಿ ಎಲ್ರಿಗೂ. ಥ್ಯಾಂಕ್ ಯು ಸೊ ಮಚ್. ಈ ಜವಾಬ್ದಾರಿ ನಿಮ್ಗೆ ಸಿಕ್ಕಿದೆ. ಹೌದು, ನಮ್ಮೂರಲ್ವಾ, ನಮ್ಮೂರು ನಮ್ಮ ಜವಾಬ್ದಾರಿ ಹಿಂಗೆ ಕೊಟ್ಟಾಗ ನಾನು ಏನೋ ಯಾವುದೋ ಹಳ್ಳಿನಲ್ಲಿ ಇದ್ದಿದ್ದಕ್ಕೂ ಅಷ್ಟು ವರ್ಷದ ಕೆಳಗಡೆ ಇವತ್ತು ಬಂದು ಅದೇ ಊರಿನ ಜನ ನನಗೆ ನಮ್ಮ ಜಿಲ್ಲೆಗೆ ರಾಯಭಾರಿಯಾಗಿ ನೀವು ಅಂತ ಆಯ್ಕೆ ಮಾಡಿದಾಗ ಅದಕ್ಕಿಂತ ಖುಷಿ ಕೊಡೋ ವಿಷಯ ಇನ್ನೇನು ಇಲ್ಲ. ಹೆಮ್ಮೆ ಕೊಡೋದು ಇದೇ ದೊಡ್ಡ ಸಾಧನೆ ಅಷ್ಟೇ. ಸಾಧನೆ ಏನೇನೋ ಮಾಡ್ತೀವಿ, ನಮ್ಮ ಊರಿಗೆ ಬಂದು ಒಂದು ನಿಂತಾಗ ಒಂದು ಮರ್ಯಾದೆ ಸಿಗುತ್ತೆ, ಒಂದು ಗೌರವ ಸಿಗುತ್ತಲ್ಲ, ಆ ಗೌರವ ಸಿಕ್ಕಿರೋದೇ ದೊಡ್ಡ ಸಾಧನೆ ನನಗನ್ನಿಸ್ತದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.